ಸಿಎಂ ಮುಂದೆ ರಾಜೀನಾಮೆಯ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಸಚಿವ ಸ್ಥಾನದಿಂದ ತಮ್ಮನ್ನ ಬಿಡುಗಡೆಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯನವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ವ್ಯಾವಹಾರಿಕ ಒತ್ತಡ ಮತ್ತು ಕ್ಷೇತ್ರದ ಕೆಲಸ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ವಾರ ಸಿಎಂ ಎದುರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಈ ನಡೆ ಇದೆಯಲ್ಲ, ಇದು ಮಹತ್ವವನ್ನ ಪಡೆದುಕೊಂಡಿದೆ. ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ಕೇಳ್ತಾ ಇರುವ ಸಚಿವ ಮಲ್ಲಿಕಾರ್ಜುನ್ ರಾಜಕೀಯದ ಭಾಗವಾಗಿ ದಾಳವನ್ನ ಉರುಳಿಸಿದ್ರ ಅನ್ನೋ ಅನುಮಾನ ಮತ್ತೊಂದು ಕಡೆ ಕಾಡ್ತಾ ಇದೆ. ರಾಜೀನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿ ಟಿಕೆಟ್ ಅನ್ನ ಪಡೆಯೋದಕ್ಕೆ ಏನಾದರೂ ಇಲ್ಲಿ ದಾಳ ಉರುಳಿಸಿದ್ರ ಎಸ್ ಮಲ್ಲಿಕಾರ್ಜುನ್ ಅವರು ಅನ್ನೋ ಅನುಮಾನ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಪ್ರಸ್ತಾಪವನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದಿಟ್ಟಿರುವಂತಹ ವಿಚಾರ ಇದೀಗ ನಾನಾ ತಿರುವುಗಳನ್ನ ಪಡ್ಕೊಳ್ತಾ ಇದೆ, ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ ಕಾರಣಕ್ಕಿರಬಹುದು ಅಂತ ಪ್ರಮೋದ್? ತುಂಬ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು ಮಧುಶ್ರೀ. ಯಾಕೆಂದರೆ ರಾಜ್ಯದ ಸಚಿವರೊಬ್ಬರು ನನಗೆ ಕೆಲಸದ ಒತ್ತಡ ಇದೆ, ಬಿಸ್ನೆಸ್ನ ಒತ್ತಡ ಇದೆ, ಜೊತೆಗೆ ಕ್ಷೇತ್ರದ ಒತ್ತಡ ಇದೆ ಅಂತ ರಾಜೀನಾಮೆ ಸಲ್ಲಿಸ್ತಾ ಇರೋದು ಅಥವಾ ರಾಜೀನಾಮೆಯನ್ನು ಆಫರ್ ಮಾಡಿರುವಂಥದ್ದು ನಿಜಕ್ಕೂ ಕೂಡ ತುಂಬ ಮಹತ್ವ ಅಂತ ಬೆಳವಣಿಗೆ. ಯಾಕೆಂದರೆ ಈಗ ರಾಜ್ಯ ಸರ್ಕಾರವನ್ನು ಅಥವಾ ಕಾಂಗ್ರೆಸ್ ಪಕ್ಷವನ್ನು ನೋಡ್ತಾ ಇದ್ರು ನನಗೆ ಮಂತ್ರಿಗಿರಿ ಬೇಕು ಅಂತ ಲಾಬಿ ಮಾಡೋರು ಜಾಸ್ತಿ. ಅಂಥದ್ದಲ್ಲಿ ಹಾಲಿ ಮಂತ್ರಿಗಿರಿ ಇರುವಾಗಲೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಕೆಲವೊಂದಿಷ್ಟು ರಾಜಕೀಯ ಕಾರಣ ಇರ್ಬೋದು ಅನ್ನುವಂಥ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆಂದರೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ತಂದೆ ಶಾಮನೂರು ಶಿವಶಂಕರಪ್ಪನವರೇ ಅಲ್ಲಿ ಶಾಸಕರಾಗಿದ್ದರು. ಆದರೆ ಈಗ ಅವರಿಂದ ತೆರವಾಗಿರುವಂಥ ಸ್ಥಾನಕ್ಕೆ ಉಪಚುನಾವಣೆ ನಡೀತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ಲಾಬಿ ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದ ಒಳಗಡೆ ರಾಜಕಾರಣ ನಡೀತಾ ಇದೆ. ಅದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರವಾಗಿರುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಈಗ ಟಿಕೆಟನ್ನು ಕೇಳ್ತಾ ಇದ್ದಾರೆ, ಅಥವಾ ಮುಸ್ಲಿಂ ನಾಯಕರು ಒಂದು ಟಿಕೆಟನ್ನು ಆ ಕ್ಷೇತ್ರಕ್ಕೆ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಅವರು ಕೂಡ ಈ ಟಿಕೆಟ್ ಮೇಲೆ ತಮ್ಮ ಕಣ್ಣಿಟ್ಟಿದ್ದಾರೆ. ಅಂದರೆ ತಮ್ಮ ಪುತ್ರನಿಗೆ ಒಂದು ಟಿಕೆಟನ್ನು ಕೊಡಿಸಬೇಕು ಅನ್ನುವಂಥದ್ದು ಒಂದು ಲಾಬಿ ಸಹಜವಾಗಿಯೇ ಇದೆ. ಯಾಕೆಂದರೆ ಅವರು ಮೊದಲಿಂದಲೂ ಕೂಡ ಆ ಕ್ಷೇತ್ರದ ಮೇಲೆ ಹಿಡಿತ ಹೊಂದವರು, ಜೊತೆಗೆ ಶಾಮನೂರು ಕುಟುಂಬದಲ್ಲೇ ಆ ಟಿಕೆಟ್ ಇತ್ತು, ಜೊತೆಗೆ ಮೊದಲಿಂದಲೂ ಕೂಡ ದಾವಣಗೆರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯ ಇದೆ ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ. ಆದರೆ ಈಗ ಬದಲಾಗ್ತಾ ಇರುವಂಥ ಸನ್ನಿವೇಶದಲ್ಲಿ, ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ಆಗುತ್ತೆ, ಯಾವ ರೀತಿ ದಾಳವನ್ನು ಉಳಿಸಲಾಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಈಗ ಮಲ್ಲಿಕಾರ್ಜುನ್ ಅವರು ಮುಖ್ಯಮಂತ್ರಿಗಳಿಗೆ ಈ ರೀತಿ ಪ್ರಸ್ತಾಪ ಇಟ್ಟಿರುವಂಥದ್ದು ಸಹಜವಾಗಿ ಒಂದು ಮಹತ್ವದ ಬೆಳವಣಿಗೆ. ಇದು ರಾಜಕೀಯ ಕಾರಣಕ್ಕೋಸ್ಕರ ಇಟ್ಟಿದ್ದಾರೋ ಅಥವಾ ನಿಜವಾಗ್ಲೂ ಅವರು ವ್ಯಾವಹಾರಿಕವಾಗಿ ಅವರಿಗೆ ಒಂದು ಕಾರಣ ಇದೆಯೋ? ಯಾಕಂದರೆ ಈಗಾಗಲೇ ಬಿಸ್ನೆಸ್ ಎಲ್ಲವನ್ನೂ ಕೂಡ ನಾನೇ ನೋಡ್ಕೋಬೇಕಾಗತ್ತೆ, ಹೀಗಾಗಿ ಒತ್ತಡ ಇದೆ, ಆ ಒಂದು ಕಾರಣಕ್ಕೆ ಇಟ್ಟಿದ್ದಾರೋ ಅದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಈಗ ತಾನೇ ಪ್ರಾಥಮಿಕವಾಗಿ ಬರ್ತಾ ಇರುವಂಥ ಮಾಹಿತಿ, ಒಂದು ವೇಳೆ ಬಿಸ್ನೆಸ್ ಕಾರಣ ಅಂತ ಇದ್ದರೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಇದ್ದರು, ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ಬಿಸ್ನೆಸ್ಗಳಾಗ್ತಾ ಇತ್ತು, ಕ್ಷೇತ್ರ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇತ್ತು. ಅವರೇನು ತುಂಬ ಆ್ಯಕ್ಟಿವ್ ಆಗಿರಲಿಲ್ಲ ಕಳೆದ 1 ವರ್ಷದಿಂದ ಅಥವಾ 2 ವರ್ಷದಿಂದ, ಆಗಲೂ ಕೂಡ ಅವರು ಸಚಿವರಾಗಿದ್ದರು ಮಲ್ಲಿಕಾರ್ಜುನ್ ಅವರು. ಹೀಗಾಗಿ ಸಹಜವಾಗಿಯೇ ಈ ಸೋ ಕಾಲ್ಡ್ ವ್ಯಾವಹಾರಿಕ ಪ್ರೆಷರ್ ಅನ್ನುವಂಥದ್ದು ಏನಿರುತ್ತೆ ಅದು ನಿಜವಾದ ಕಾರಣ ಅನ್ನುವಂಥದ್ದು ನನ್ನ ಅನುಮಾನ ಬರುತ್ತೆ. ಅದನ್ನು ಹೊರತುಪಡಿಸಿ ರಾಜಕೀಯವಾಗಿ ನೋಡೋದಾದ್ರೆ ಖಂಡಿತವಾಗ್ಲೂ ಕೆಲವೊಂದಿಷ್ಟು ಕಾರಣಗಳು ಇರ್ಬೋದು. ಅಂದರೆ ರಾಜಕೀಯದಲ್ಲಿ ಕೊಟ್ಟು ಕೂಡ್ಕೊಳ್ಳೋದು ಅಥವಾ ಚರ್ಚೆ ಮಾಡುವಂಥದ್ದು, ನೆಗೋಷಿಯೇಟ್ ಮಾಡುವಂಥದ್ದು, ಈ ಪ್ರೆಷರ್ ಟ್ಯಾಕ್ಟಿಕ್ಸ್ ಎಲ್ಲವೂ ಕೂಡ ಇರುತ್ತೆ. ಖಂಡಿತವಾಗ್ಲೂ ಅದರ ಒಂದು ಭಾಗವಾಗಿದ್ದರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ಈಗ ಒಬ್ಬ ಸಚಿವರೊಬ್ಬರು ರಾಜೀನಾಮೆ ಆಫರ್ ಇಟ್ಟಿರುವಂಥದ್ದು ನಿಜಕ್ಕೂ ದೊಡ್ಡ ಬೆಳವಣಿಗೆ ಮಧುಶ್ರೀ. ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.